ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗು ದೀಪ ಹಚ್ಚೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲಿ ಬಂದು ನಾನು ಫಸ್ಟಿಗೆ ಎಲ್ಲ ಒರೆಸ್ಬಿಟ್ಟು ರಂಗೋಲೆಲ್ಲ ಹಾಕ್ಕೊಂಡು ನಮ್ಮ ಕಡೆ ಯಾವ ರೀತಿ ದೀಪ ಹಚ್ತೀವಿ ಅಂತ ನೋಡಿ. ಮೊದಲಿಗೆ ಇಲ್ಲಿ ಒಂದು ವೀಳ್ಯದೆಲೆ ಅಥವಾ ಇದು ಏನಂತಾರೆ ದಾಸವಾಳದ ಎಲೆ ಬರುತ್ತಲ್ಲ, ದಾಸವಾಳ ಹೂವಿನ ಗಿಡದ ಎಲೆ, ಅವೆಲೆನಾದ್ರು ಸರಿ ಇಲ್ಲ ವೀಳ್ಯದೆಲೆನಾದ್ರು ಸರಿ ತೊಗೊಂಡು ಅದ್ರ ಮೇಲೆ ಸಗಣಿ ಯಾವುದ್ರದ್ದು ಅಂತಂದರೆ ಎಮ್ಮೆ ಸಗಣಿ ಇಟ್ಕೊಂಡು ಇದಕ್ಕೆಲ್ಲ ನೀರನ್ನ ಪ್ರೋಕ್ಷಣೆ ಮಾಡಿ ಆಮೇಲೆ ಇಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ದೀಪ ಇಡೋ ಅಂಥದ್ದು. ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಆಗಿನ ಕಾಲದಿಂದನೂ ನಂಬಿಕೆ ಇದೆ. ಅದಕ್ಕೋಸ್ಕರ ಈ ರೀತಿಯೇ ಇಡೋದು. ನಮ್ಮ ಮನೇಲಿ ದೀಪ ಏನಾಗಿತ್ತು ಅಂದರೆ ಒಂದು ಡ್ಯಾಮೇಜ್ ಆಗಿತ್ತು, ಇನ್ನೊಂದು ಚೆನ್ನಾಗಿತ್ತು. ಅದಕ್ಕೋಸ್ಕರ ಮಣ್ಣಿನ ದೀಪ ಇಷ್ಟೊತ್ತಲ್ಲಿ ಎಲ್ಲಿ ತೊಗೊಂಬರೋದು ಅಂತ ಹೇಳಿಬಿಟ್ಟು ಹೋಗಿ ಇದು ಕಂಚಿನ ದೀಪನೇ ಬರುತ್ತಲ್ಲ, ಮಾಮೂಲಿ ದೇವ್ರ ಮುಂದೆ ಎಲ್ಲ ಇಡ್ತೀವಲ್ಲ, ಅದೇ ದೀಪ ಇತ್ತು ಎಕ್ಸ್ಟ್ರಾ ನಮ್ಮ ಮನೇಲಿ. ಅದೇ ದೀಪನ ಹಚ್ಚಿದ್ವಿ. ನೆಕ್ಸ್ಟ್ ನೋಡ್ಕೊಳ್ಳೋಣ ಇನ್ನೊಂದು ಸರಿಗೆ ಯಾವಾಗಲಾದ್ರು ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ಸಿಂಪಲಾಗಿ ಒಂದು ಅಷ್ಟಲಕ್ಷ್ಮಿದು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ಈ ರಂಗೋಲಿ ಬಿಡೋದು ನನಗಂತೂ ತುಂಬ ಇಷ್ಟ. ಆದರೆ ನನ್ನ ಮಗ ಇದ್ದಾನಲ್ಲ, ಅವನಿಂದ ಸ್ವಲ್ಪ ಕಷ್ಟ. ಯಾಕೆ ಅಂತಂದರೆ ಒಂದು ನಿಮಿಷನೂ ಬಿಡೋದೇ ಇಲ್ಲ, ಅವನು ಕೆಡಿಸ್ಬಿಡ್ತಾನೆ. ಹಾಗೆ ರಂಗೋಲಿ ಎಲ್ಲ ಬಿಟ್ಕೊಂಡು ಪಾಪು ಆಕರಲ್ಲಿ ಹಾಕಿದ್ದೆ ಆಟಾಡ್ತಾಯಿದ್ದ. ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಬೇಗ ಬೇಗ ಪೂಜೆ ಮುಗಿಸ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹೂವುಗಳು ಕೂಡ ಇದ್ವು. ಹಾಗೆ ಇಲ್ಲಿ ಹೊಸ್ಲಿಗೆ ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಈ ಥರ ಒಂದು ರೋಸು ಮತ್ತು ಒಂದು ಸಾಮಂತಿಗೆ ಹೂವು ಈ ಥರ ಡೆಕೋರೇಷನ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಾಗಿಲು ಮಾತ್ರ. ಇವನು ತಲೆಯೆಲ್ಲ ಅಡ್ಡ ಕೊಡ್ತಾಯಿದ್ದಾನೆ ಬೇಕಂತ. ನೆರಳು ಬೀಳ್ತಿದೆ ಪಾಪು ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ಬೇಕಂತಾನೆ ಹೇಳಿದ ಮಾತೇ ಕೇಳಲ್ಲ. ನಿಮ್ಮ ಮನೆಗಳಲ್ಲಿ ಹೇಗೆ ಮಕ್ಕಳು ಅನ್ನೋದನ್ನು ನನಗೆ ತಿಳಿಸಿ. ಯಾಕಂತಂದರೆ ನಮ್ಮ ಮನೇಲಿ ಇವನಿದಾನಲ್ಲ, ಇವನು ತುಂಬ ಅಂದರೆ ತುಂಬ ತುಂಟ. ನೋಡಿ ಕಂಚಿನ ದೀಪನೇ ಇಡ್ತಾಯಿದ್ದೀವಿ. ಹಚ್ತೀನಲ್ಲ ಹಾಗೆ ಮಾಡಿ. ಹಾಗೆ ನಮ್ಮ ಮನೇಲಿ ಈ ರೀತಿ ಆಯಿತು ಪೂಜೆ. ನಿಮ್ಮ ಮನೆಗಳೆಲ್ಲ ಹೇಗೆ ದೀಪಾವಳಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಪೂಜೆ ಮಾಡಿದ್ದೆ ತುಂಬ ಸಿಂಪಲಾಗಿ, ಅಂದರೆ ತುಂಬ ಪಾಸಿಟಿವ್ ವೈಬ್ಸು ಸಿಗ್ತಿತ್ತು ನಮ್ಮ ಮನೇಲಿ. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ದೀಪಾವಳಿ ಹಬ್ಬ ಮಾಡಿ. ಆಯುಧ ಪೂಜೆ ಕೂಡ ಮಾಡಿರಲಿಲ್ಲ ನಾವು, ಪಾಪುನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಪೂಜೆ ಮಾಡಿ ಮನಸ್ಸಿಗೆ ಒಂಥರ ತುಂಬ ಸಮಾಧಾನ ತೃಪ್ತಿ ಅಂತಲೇ ಹೇಳ್ಬೋದು. ಈ ರೀತಿ ಆಯಿತು ಪೂಜೆ. ಬಾಗಿಲಿಗೆ ನೋಡಿ ಈ ಥರ ಅಲಂಕಾರ ಮಾಡಿ ಇಷ್ಟು ನೀಟಾಗಿ ರಂಗೋಲಿ ಎಲ್ಲ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿ ಮುಗಿಸಿದ್ದೀನಿ. ನೆಕ್ಸ್ಟು ಈಗ ಪಟಾಕಿ ಹೊಡೆಯೋದಕ್ಕೆ ಹೋಗಬೇಕು. ನಾವೇನು ತರಲಿಲ್ಲ ಪಟಾಕಿ, ನಮ್ಮ ಆಂಟಿ ಮನೇಲೇ ತಂದಿದ್ರು, ನಾವೇನು ಹೊಡೆಯೋದಿಲ್ಲ, ಹಾಗಾಗಿ ತೊಗೊಬಂದಿರಲಿಲ್ಲ. ಆಂಟಿ ಮನೇಲೇ ಪಾಪು ಒಂದೆರಡು ಪಟಾಕಿ ಹಚ್ಚಿದ ಅಷ್ಟೇ, ಅಂದರೆ ಸುಸುರು ಬತ್ತಿ ಎಲ್ಲ ಬರುತ್ತಲ್ಲ ಅದು. ನನಗೆ ಆವಾಗ ತುಂಬ ಕ್ರೇಜ್ ಇತ್ತು ಪಟಾಕಿ ಮೇಲೆ, ತುಂಬ ಇಷ್ಟ ಆಯಿತು ಹೊಡೆಯೋದಕ್ಕೆ. ದೊಡ್ಡ ದೊಡ್ಡ ಆಟೋಮ್ ಬಾಂಬು ಅದೆಲ್ಲ ಹೊಡೆಯೋದಕ್ಕೆ ತುಂಬ ಇಷ್ಟ ಇತ್ತು ನನಗೆ. ಈಗಂತೂ ಅದ್ರ ಮೇಲೆ ಒಂದು ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ನನಗೆ. ಪಟಾಕಿ ಹೊಡೀರಿ ಅಂತ ಇವರೆಲ್ಲ ಇಷ್ಟು ಹೇಳಿದ್ರು, ನಾನು ಬೇಡ ಅಂತ ಅಂದ್ಬಿಟ್ಟು ಭಯ ಆಗುತ್ತೆ ಹೊರತು ನನಗೆ ಹೊಡಿಬೇಕು ಅಂತ ಒಂದು ಸ್ವಲ್ಪನೂ ಇಷ್ಟನೇ ಆಗೋದಿಲ್ಲ. ಯಾಕೆಂತಂದರೆ ನಾನು 8th ಇಲ್ಲ 9th ಏನೋ ಓದ್ತಿದ್ದೆ ಅನಿಸುತ್ತೆ. ಆಗ ತಲೆ ಮೇಲೆ ಹೂ ಕುಂಡದ್ದು ಕಿಡಿ ಬಿದ್ದುಬಿಟ್ಟು ತಲೆ ಹತ್ರ ಫುಲ್ಲು ಕೂದಲೆಲ್ಲ ಸುಟ್ಟೋಗಿ ಗಾಯ ಆಗಿತ್ತು. ಆವಾಗಲಿಂದ ನನಗೆ ಪಟಾಕಿ ಅಂದರೆ ಭಯ. ಅದಕ್ಕೋಸ್ಕರ ನಾನು ಪಟಾಕಿ ಹೊಡೆಯೋದಿಲ್ಲ. ನನ್ನ ಮಗನೂ ಕೂಡ ತುಂಬ ಹೆದರ್ಕೋತಾ ಇದ್ದ. ಆಮೇಲೆ ಸ್ವಲ್ಪ ನನ್ನ ಮಗಳದ್ದು ವಿಡಿಯೋ ಎಲ್ಲ ತೋರಿಸ್ತೆ, ನೋಡು ಪಾಪು ಹೆಂಗೆ ಹಚ್ಚಿದ್ರೆ ಬನ್ನಿ ಅಂತ ಹೇಳ್ಬಿಟ್ಟು. ಆಗ ನೋಡ್ಬಿಟ್ಟು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ದ ಅವನು. ಆದರೂ ಸ್ವಲ್ಪ ಎದ್ರುಕೊಂಡು ಹೊಡಿತಾ ಇದ್ದಾನೆ. ಧ್ವನಿ ನೋಡು ಹೆಂಗೆ ಆಟ ಆಡ್ತಿದ್ಲು ಅಂತ ತೋರಿಸ್ಲ ಧ್ವನಿದು. ನಾವು ಫಸ್ಟ್ ಹಚ್ಬೇಕಾದ್ರೆ ಎಷ್ಟು ಭಯ ಪಡ್ತಿದ್ವಿ. ಹಿಡ್ಕ ಏನಾಗಲ್ಲ, ಹಿಡ್ಕ ಪಾಪ. ಸುತ್ತ ಮಾಡು ಸುತ್ತು ಹಿಂಗೆ. ಹಿಂಗೆ ತಿರ್ಕೊ ಹಿಂಗೆ. ಅಷ್ಟೇ. ಅಕ್ಕನ ಕೈ ಕೊಟ್ಬಿಡು, ಗಲ್ಲಿಗೆ ಹಾಕ್ಲಿ. ಯಾವ್ದು ಯಾವುದು? ಕೃಷ್ಣ ಚಕ್ರ. ತಿರ್ಗಲ್ತಾ? ಇಲ್ಲಿ ಹಚ್ಬೇಕಿತ್ತಾಗದ್ರೆ
ಅದ್ರಲ್ಲಿ ಪಾಪ ಕಿವಿ ಯಾಕೆ ಮುಚ್ಕೊಂಡೆ ಇನ್ನೂ ಐತೆ ದೊಡ್ಡದು. ಸುರ್ಪುರ್ ಕಟ್ಟಿ ಇದ್ದಿರೋದು ಪಾಪು ಬಾಲ ಹಾಸ್ಕೊಟ್ರೆ ಹಿಡ್ಕೋ. ಬಾಲ ಹನುಮಂತನ ಬಾಲ ಇಲ್ಲಸ್ಕಂದು ಅತ್ತಾಗ ಹಿಡ್ಕರಿ. ಬಾ ಅಲ್ಗೋಗು ನೀನುವೆ, ಅಲ್ಗೋಗು. ನಾನು ನಿನ್ನ ಕೂಗ್ತವ್ರು ಕೂಗ್ಲು ಹಿಡ್ಕೊ ಮನೆ ಎಷ್ಟಲೇ ಇಲ್ಲ. ಹಿಡ್ಕೊ. ಸುಮ್ಮನೆ ಹಿಡ್ಕೋಬೇಕು. ಚೆನ್ನಾಯ್ತಾ? ಹಿಡ್ಕೊಳ್ಳೋ. ಹಿಂಗೆ ಬಾಯ್ಲಿ ಹಿಡ್ಕೊ ಬಾ. ಏನು ಮಾಡಲ್ಲ ಬಾಯ್ಲಿ ಹಿಂಗೆ ಅಷ್ಟೇ ನೋಡಲ್ಲ, ಅಕ್ಕ ಹಿಡ್ಕೊಂಡೋಳಲ್ಲ ಅಷ್ಟೇ. ಹಿಡ್ಕೊ ಬಾ ಹಿಂಗೆ. ಹೂ. ಎದ್ರಕಬಾರ್ದು ಮಗನೇ, ನೀನು ಅಟಂ ಬಾಂಬ್ ಹೊಡಿಬೇಕು ನೀನು ನೋಡಲಿ. ಬಾಯಲ್ಲಿ ಬಾಂಬ್ ಹೊಡಿತಾನೆ ಅಷ್ಟೇ. ಏನಾಯ್ತೈತಿ ಇದು? ಒತ್ತಾರ ನೋಡ್ದಂಗಲ್ಲ. ಹಿಡ್ಕೊ ಹಿಡ್ಕೊ ಮುಂದಕ್ಕೆ ಬಂದು ಹಿಡ್ಕೊ. ಆಮೇಲೆ ನನ್ನ ಮೇಲೆ ಕೆಸ್ಟ್ ಬಿಟ್ಟಿಯಾ. ಹಿಂಗ ಇಲ್ಲಿ ಏನು ಅನ್ಬೇಡ, ಅದು ಏನು ಬೇಡ, ಸುಮ್ಮನೆ ಇಟ್ಕೋ ಸಾಕು. ದೀಪ ಅದಕ್ಕಲ್ಲ ಇದು ಹಾಗೆ ಕುಡಿ ಹೊಡಿ ಕರ್ರವ ಮುಂದಕ್ಕೆ ಬರ್ಕೂತಾವ. ಅದೆಲ್ಲ ಹಿಂಗನ್ನ ಗೊತ್ತಿರೋದು ತಗೊಬರೋದು. ನಾನು ಅಂತ ಹಿಂಗನ್ ನನ್ನ ಮಗನ ವೈದ್ಯ ಜೊತೆ ಒಂದೇ ಹಿಡ್ಕೊಳ್ಳೋದು. ಎರಡು ಹಿಡ್ಕೋಬೇಕು. ಇಟ್ಕೊಳ್ರಿ ಅಂತ ಇನ್ನೊಂದ ಈ ಕಡೆ ತಿರ್ಕೊಳ್ರಿ. ಸಾಕವ ಹಿಡ್ಕವ. ಹಿಡ್ಕಪ್ಪ. ಎದ್ರಕತ್ತಾನೆ. ಇದು ಮಾತ್ರ ಬಿಡ್ಬಿಡು ಇದು. ಹಂಗೆ ಆ ಕಡೆ ತಿರುಗಿಸು, ಹಂಗೆ ಅಷ್ಟೇನು. ಇಷ್ಟು ಅಪ್ಪ ಕುಡ್ಕೆ ಹೆಂಗಿದ್ವಲ್ಲ ಅವಿಲ್ವಾ? ನನ್ನ ಕೈಲೈತೆ. ಹಸ್ರಿ ಒಂದ ಹಸ್ತೀನಿ. ಏನದು ಕುಡ್ಕೆ? ಕುಂದ ಕಣಂಬ. ತೊಡೆ ಮೇಲೆ ಕೂತ್ಕೋಗು. ಏ ಲೈಟ್ ಬೇಡ ಇದಕ್ಕೆ, ಚೆನ್ನಾಗಿ ಕಾಣಿಸುತ್ತಾ? ಲೈಟ್ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದೇನು ಹಚ್ತಾನೆ ಇರ್ತದ? ಕತ್ಲೆ ಕತ್ತೇನೆ ಇರಬೇಕು ಕಣ ದೀಪಾವಳಿಗೆ. ನೀನ್ ತಿರುವ. ದೀಪಾವಳಿ ದೀಪಾವಳಿ ಗೋವಿಂದ ನೀಲಾವಳಿ. ಮುಗೀತು, 2 ಲೈನ್ಗೆ ಮುಗ್ದೋಯ್ತು. ಮುಗ್ದೋಯ್ತದಕ್ಕಲ್ಲ. ಅಯ್ಯಯ್ಯೋ ಈ ಕಡೆ ಬಾರೋ ಪಾಪ ಅಲ್ಲಿ ನೋಡು. ಪಾಪು, ಕ್ಲಾಪ್ಸ್ ಮಾಡು. ಏನು ಯಾರು ಕೇಳ್ದೆ? 20ನೇ ತಾರೀಕು ಅದೇ ಬತ್ತಿನೇ ಇದ್ದದ ಇಲ್ವಾ ನೋಡ. ಪಾಪು ಸಾಕ್. ಎಸ್ ಗೈಸ್, ನೋಡಿದ್ರಲ್ಲ ನಾವು ಕೂಡ ದೀಪಾವಳಿ ಹೇಗೆ ಆಚರಿಸಿದ್ವಿ ಅಂತ. ಏನಪ್ಪ ಅಂತಂದರೆ ಇದರಲ್ಲಿ ಸ್ವಲ್ಪ ಎದ್ರುಕೊಂಡು ನಾನು ಹೋಗಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೆ. ಇವರಿಬ್ಬರು ಹೊಡಿತಾ ಇರ್ಬೇಕಾದ್ರೆ ಭಯ ಆಗ್ತಾಯಿತ್ತು. ಹಾಗೆ ಈ ವಿಡಿಯೋ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಈಗ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.